ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ವೃಷಭ ರಾಶಿಯವ್ರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ನಿಮ್ಗೆ ಈ ತಿಂಗಳು ಧೈರ್ಯ ಕಾನ್ಫಿಡೆನ್ಸ್ ಹೆಚ್ಚಾದ್ರೂ ಕೂಡ ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಆತುರದ ನಿರ್ಧಾರಗಳು ಬೇಡ. ನಿಮ್ಮ ಆಲೋಚನೆ ಒಂದೇ ಸಮನ ಇದ್ದರೆ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಭಾಗ್ಯಸ್ಥಾನಕ್ಕೆ ಗುರುದೃಷ್ಟಿ ಬೀಳೋದ್ರಿಂದ ಅದೃಷ್ಟದ ಬಾಗಿಲು ತೆರೆಯೋ ತಿಂಗಳು. ನೀವು ಅದನ್ನ ತಾಳ್ಮೆಯಿಂದ ಬರು ಮಾಡ್ಕೋಬೇಕಾಗತ್ತೆ. ನೀವೇನಾದ್ರೂ ಕೋಪ, ದ್ವೇಷ, ಈಗೋಸ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಹಿಂದೆ ಬೀಳ್ತೀರಾ. ದೂರ ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಿ. ನಿಮ್ಮ ದಾಂಪತ್ಯದಲ್ಲಿ ನಿಮ್ಮಿಂದನೇ ತೊಂದರೆಗಳಾಗ್ಬೋದು. ನೀವು ಮಾತನಾಡುವಾಗ ಏನ್ ಮಾತಾಡ್ತೀನಿ ಅಂತ ಯೋಚನೆ ಮಾಡಿ ಮಾತಾಡಿ. ಇದರಿಂದ ಸಂಬಂಧಗಳು ಉಳಿಯೋ ಸಾಧ್ಯತೆ ಇದೆ. ಈ ತಿಂಗಳು ನಿಮಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಗ್ಬೋದು. ಅದನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ಈ ತಿಂಗಳು ಹಲವಾರು ಮೂಲಗಳಿಂದ ಧನಾಗಮನ ಇದೆ ಹಾಗೂ ಆದಾಯದ ಹೊಸ ಮೂಲಗಳ ಬಗ್ಗೆ ಚಿಂತನೆ ಮಾಡಬಹುದು. ಇದರಿಂದ ನಿಮ್ಮ ಕೆಲಸದಲ್ಲಿ ನಂಬಿಕೆ, ವಿಶ್ವಾಸ ಹೆಚ್ಚಾಗತ್ತೆ. ನಂತರ ನಿಧಾನವಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಬೇರೆಯವ್ರು ನಿಮ್ಮನ್ನ ಹೊಗಳುತ್ತಾರೆ ಅಂತ ನೀವು ಅವರಿಂದನೇ ಹೋಗ್ಬೇಡಿ. ಇದರಿಂದ ಸಮಯ ವ್ಯರ್ಥ ಹಾಗೂ ಕೊನೆಯದಾಗಿ ನಿಮಗೆ ಅವಮಾನ ಮಾಡೋ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ನಿಮ್ಮ ಕೆಲಸದ ಗುಟ್ಟನ್ನು ಯಾರಿಗೂ ಕೂಡ ಹೇಳಕ್ ಹೋಗ್ಬೇಡಿ. ಮಾಂಸಾಹಾರವನ್ನು ಕಮ್ಮಿ ಮಾಡಿ. ಗುರುವಾರದೊಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಲ್ ಸಕ್ಕರೆ ಕೊಡೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು. ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ವೃಷಭ ರಾಶಿಯವ್ರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ನಿಮ್ಗೆ ಈ ತಿಂಗಳು ಧೈರ್ಯ ಕಾನ್ಫಿಡೆನ್ಸ್ ಹೆಚ್ಚಾದ್ರೂ ಕೂಡ ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಆತುರದ ನಿರ್ಧಾರಗಳು ಬೇಡ. ನಿಮ್ಮ ಆಲೋಚನೆ ಒಂದೇ ಸಮನ ಇದ್ದರೆ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಭಾಗ್ಯಸ್ಥಾನಕ್ಕೆ ಗುರುದೃಷ್ಟಿ ಬೀಳೋದ್ರಿಂದ ಅದೃಷ್ಟದ ಬಾಗಿಲು ತೆರೆಯೋ ತಿಂಗಳು. ನೀವು ಅದನ್ನ ತಾಳ್ಮೆಯಿಂದ ಬರು ಮಾಡ್ಕೋಬೇಕಾಗತ್ತೆ. ನೀವೇನಾದ್ರೂ ಕೋಪ, ದ್ವೇಷ, ಈಗೋಸ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಹಿಂದೆ ಬೀಳ್ತೀರಾ. ದೂರ ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಿ. ನಿಮ್ಮ ದಾಂಪತ್ಯದಲ್ಲಿ ನಿಮ್ಮಿಂದನೇ ತೊಂದರೆಗಳಾಗ್ಬೋದು. ನೀವು ಮಾತನಾಡುವಾಗ ಏನ್ ಮಾತಾಡ್ತೀನಿ ಅಂತ ಯೋಚನೆ ಮಾಡಿ ಮಾತಾಡಿ. ಇದರಿಂದ ಸಂಬಂಧಗಳು ಉಳಿಯೋ ಸಾಧ್ಯತೆ ಇದೆ. ಈ ತಿಂಗಳು ನಿಮಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಗ್ಬೋದು. ಅದನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ಈ ತಿಂಗಳು ಹಲವಾರು ಮೂಲಗಳಿಂದ ಧನಾಗಮನ ಇದೆ ಹಾಗೂ ಆದಾಯದ ಹೊಸ ಮೂಲಗಳ ಬಗ್ಗೆ ಚಿಂತನೆ ಮಾಡಬಹುದು. ಇದರಿಂದ ನಿಮ್ಮ ಕೆಲಸದಲ್ಲಿ ನಂಬಿಕೆ, ವಿಶ್ವಾಸ ಹೆಚ್ಚಾಗತ್ತೆ. ನಂತರ ನಿಧಾನವಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಬೇರೆಯವ್ರು ನಿಮ್ಮನ್ನ ಹೊಗಳುತ್ತಾರೆ ಅಂತ ನೀವು ಅವರಿಂದನೇ ಹೋಗ್ಬೇಡಿ. ಇದರಿಂದ ಸಮಯ ವ್ಯರ್ಥ ಹಾಗೂ ಕೊನೆಯದಾಗಿ ನಿಮಗೆ ಅವಮಾನ ಮಾಡೋ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ನಿಮ್ಮ ಕೆಲಸದ ಗುಟ್ಟನ್ನು ಯಾರಿಗೂ ಕೂಡ ಹೇಳಕ್ ಹೋಗ್ಬೇಡಿ. ಮಾಂಸಾಹಾರವನ್ನು ಕಮ್ಮಿ ಮಾಡಿ. ಗುರುವಾರದೊಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಲ್ ಸಕ್ಕರೆ ಕೊಡೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು